ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ T20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಏಕನಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿರುವಂತಹ ಭಾರತಕ್ಕೆ ಸರಣಿ ಗೆಲ್ಲೋಕೆ ಇಲ್ಲಿ ಒಳ್ಳೆ ಅವಕಾಶ ಇದೆ. ಹಾಗೆ ಸರಣಿ ಗೆಲುವಿನ ಆಸೆ ಜೀವಂತವಾಗಿ ಉಳಿಸಿಕೊಳ್ಳೋಕೆ ದಕ್ಷಿಣ ಆಫ್ರಿಕಾ ಕೂಡ ಈ ಪಂದ್ಯದಲ್ಲಿ ಗೆಲ್ಲುವಂತ ಒತ್ತಡದಲ್ಲಿದೆ. ಸೈಯದ್ ಮುಷ್ತಾಕ್ ಅಲಿ ಪಂದ್ಯದ ವೇಳೆ ಯಶಸ್ವಿ ಜೈಸ್ವಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜೈಸ್ವಾಲ್ ಹೊಟ್ಟೆ ಸೆಳೆತದಿಂದ ಬಳಲ್ತಾ ಇದ್ದು ಪಂದ್ಯದ ಬಳಿಕ ಅದು ಹೆಚ್ಚಾಗಿತ್ತು. ಹೀಗಾಗಿ ಆದಿತ್ಯ ಬಿರ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ವೇಳೆ ಗ್ಯಾಸ್ಟ್ರೋಎಂಟರೈಟಿಸ್ ಇರೋದು ಪತ್ತೆಯಾಗಿದೆ. ಸದ್ಯ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದ್ದು ಡಾಕ್ಟರ್ ವಿಶ್ರಾಂತಿ ಪಡೆಯುವಂತೆ ಸೂಚನೆ ನೀಡಿದ್ದಾರೆ. 19ನೇ ಆವೃತ್ತಿಯ IPL ಟೂರ್ನಿ ಧೋನಿಗೆ ವಿದಾಯದ ಕೂಟವಾಗಿದೆ ಅಂತ ಚೆನ್ನೈ ತಂಡದ ಮಾಜಿ ಆಟಗಾರ ಹಾಗೆ ಧೋನಿಯ ಆತ್ಮೀಯರಾಗಿರುವಂತ ರಾಬಿನ್ ಉತ್ತಪ್ಪ ಹೇಳಿದ್ದಾರೆ. ಧೋನಿ ಆಟಗಾರನಾಗಿ ನಿವೃತ್ತರಾದ ಬಳಿಕ ಕೂಡ ಫ್ರಾಂಚೈಸಿಯೊಂದಿಗೆ ಮಾರ್ಗದರ್ಶಕ ಪಾತ್ರದಲ್ಲಿ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದಿದ್ದಾರೆ. ಮಿನಿ ಹರಾಜಿನ ಮೂಲಕ ವೆಂಕಟೇಶ್ ಅಯ್ಯರ್ RCBಯ ತಂಡಕ್ಕೆ ಸೇರಿರೋದು ಅಭಿಮಾನಿಗಳಲ್ಲಿ ಖುಷಿ ತರಿಸಿದೆ. ಆದರೆ ಕನ್ನಡಿಗ ದೇವದತ್ ಪಡಿಕ್ಕಲ್ ಸ್ಥಾನಕ್ಕೆ ವೆಂಕಟೇಶ್ ಅಯ್ಯರ್ ನೇರ ಸ್ಪರ್ಧಿಯಾಗಿದ್ದಾರೆ. ಇದು RCB ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. IPL 2025ರಲ್ಲಿ ಪಡಿಕ್ಕಲ್ RCB ಪರ ಉತ್ತಮ ಪ್ರದರ್ಶನ ನೀಡಿದ್ರು. ಆದರೆ ಕೊನೆಯ ಹಂತದಲ್ಲಿ ಗಾಯಗೊಂಡು ಟೂರ್ನಿಯಿಂದ ಹೊರಗುಳಿಬೇಕಾಗಿತ್ತು. ಆದರೆ ಈ ಸಲ ವೆಂಕಟೇಶ್ ಅಯ್ಯರ್ರಿಂದ ಪಡಿಕ್ಕಲ್ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇದೆ. IPL ಮಿನಿ ಹರಾಜಿನಲ್ಲಿ 2 ಸುತ್ತಿನಲ್ಲೂ ಮಾರಾಟವಾಗದೆ ಉಳಿದಿದ್ದರಿಂದ ಪೃಥ್ವಿ ಶಾಗೆ 3ನೇ ಸುತ್ತಿನಲ್ಲಿ ಅದೃಷ್ಟ ಖುಲಾಯಿಸಿದೆ. ಕೊನೆಯ ಸುತ್ತಿನಲ್ಲಿ 3ನೇ ಬಾರಿ ಕಾಣಿಸಿಕೊಂಡ ಪೃಥ್ವಿ ಶಾ ಅವರಿಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಿಡ್ ಮಾಡಿದೆ. 2023ರಲ್ಲಿ ಕೊನೆಯ IPL ಪಂದ್ಯ ಆಡಿದ್ದ ಸರ್ಫರಾಜ್ ಖಾನ್ಗೂ ಕೂಡ ಅದೃಷ್ಟ ಖುಲಾಯಿಸಿದೆ. CSK ಮಿನಿ ಹರಾಜಿನಲ್ಲಿ ಸರ್ಫರಾಜ್ ಅವರನ್ನ ಮೂಲ ಬೆಲೆ 75 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಮೊತ್ತಕ್ಕೆ ಹರಾಜಾದ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಎಂಬ ಹೆಗ್ಗಳಿಕೆ ಕಾರ್ತಿಕ್ ಶರ್ಮಾ ಹಾಗೆ ಪ್ರಶಾಂತ್ ವೀರ್ ಹೆಸರಿಗೆ ಸೇರ್ಪಡೆಯಾಗಿದೆ. ಈ ಇಬ್ಬರು ಯುವ ಆಟಗಾರನ ಚೆನ್ನೈ ತಂಡ ತಲಾ 14.20 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. KKR ಫ್ರಾಂಚೈಸಿ ಬರೋಬ್ಬರಿ 25.20 ಕೋಟಿ ರೂಪಾಯಿಗೆ ಕ್ಯಾಮರೂನ್ ಗ್ರೀನ್ ಖರೀದಿ ಮಾಡಿದ ಬೆನ್ನಲ್ಲೇ ಗ್ರೀನ್ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಅಡಿಲೇಡ್ನಲ್ಲಿ ನಡೀತಾ ಇರುವಂತಹ ಇಂಗ್ಲೆಂಡ್ ವಿರುದ್ಧದ ಆಶಸ್ ಸರಣಿಯ 3ನೇ ಟೆಸ್ಟ್ ಪಂದ್ಯದಲ್ಲಿ 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಗ್ರೀನ್ ಡಕ್ಔಟ್ ಆಗಿ ಹೊರನಡೆದಿದ್ದಾರೆ. ಫಾರ್ಮ್ನಲ್ಲಿರುವ ಲೆಕ್ಕಾಚಾರದೊಂದಿಗೆ ಕೋಟಿ ಸುರಿದಿರುವ KKR ಫ್ರಾಂಚೈಸಿಗೆ ಈಗ ಹರಾಜಿನ ಬೆನ್ನಲ್ಲೇ ಶಾಕ್ ಎದುರಾಗಿದೆ. ಟಾಟಾ ಮೋಟಾರ್ಸ್ ಭಾರತೀಯ ಮಹಿಳಾ ವಿಶ್ವಕಪ್ ವಿಜೇತ ತಂಡಕ್ಕೆ ಪ್ರತಿ ಆಟಗಾರ್ತಿಗೂ ಕೂಡ ಹೊಸ ಟಾಟಾ ಸಿಯೇರಾ SUV ಕಾರನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಗೌರವ ನೀಡಿದೆ. ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮ ಆಯ್ಕೆಯ ವಾಹನವನ್ನು ಪಡೆದಿದ್ದಾರೆ. ಈ SUVಗಳನ್ನು ಟಾಟಾ ಗ್ರೂಪ್ ಅಧ್ಯಕ್ಷ N ಚಂದ್ರಶೇಖರನ್ ಮತ್ತು ಟಾಟಾ ಮೋಟಾರ್ಸ್ MD ಮತ್ತು CEO ಶೈಲೇಶ್ ಚಂದ್ರ ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ಮಂಗಳವಾರ ನಡೆದ ಅಂಡರ್-19 ಪುರುಷರ ಏಷ್ಯಾ ಕಪ್ನಲ್ಲಿ ಮಲೇಷಿಯಾ ವಿರುದ್ಧದ ಪಂದ್ಯದಲ್ಲಿ ಭಾರತದ ಅಭಿಜ್ಞಾನ್ ಕೊಂಡು ಅದ್ಭುತ ದ್ವಿಶತಕ ಬಾರಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ. ದುಬೈನ ಸೆವೆನ್ಸ್ ಕ್ರೀಡಾಂಗಣದಲ್ಲಿ 17 ವರ್ಷದ ಅಭಿಜ್ಞಾನ್ ಕೊಂಡು ಅಜೇಯ 209 ರನ್ಗಳನ್ನು ಬಾರಿಸುವ ಮೂಲಕ ಯೂತ್ ಏಕದಿನ ಪಂದ್ಯಗಳಲ್ಲಿ ದ್ವಿಶತಕ ಗಳಿಸಿದ 2ನೇ ಹಾಗೆ ಮೊದಲ ಭಾರತೀಯ ಎಂಬ ದಾಖಲೆ ಬರೆದರು. ಸಂಜು ಸ್ಯಾಮ್ಸನ್ ಮತ್ತು ಗೌತಮ್ ಗಂಭೀರ್ ಅವರ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗೌತಮ್ ಗಂಭೀರ್ ಅವರು ಪಂದ್ಯವನ್ನ ನೋಡ್ತಾ ಕುಳಿತಿರ್ತಾರೆ. ಅವರ ಹಿಂದೆ ಸಂಜು ಕೂಡ ಕುಳಿತಿರ್ತಾರೆ. ಆದ್ರೆ ಸಂಜು ಗಂಭೀರ್ ಅವರ ಕುತ್ತಿಗೆ ಕೈ ಹಾಕಿದಂತೆ ವಿಡಿಯೋ ಇದು. ಆದ್ರೆ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಬಟ್ ಇದನ್ನ ಕೆಲವರು ನಿಜ ಅನ್ಕೊಂಡಿದ್ದಾರೆ. ಅದು ನಿಜ ವಿಡಿಯೋ ಅಲ್ಲ, ಇದು AI ವಿಡಿಯೋ ಆಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.